ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ? ಸಿಎಂ ಉತ್ತರಾಧಿಕಾರಿ ಸತೀಶ್ ಎಂಬ ಚರ್ಚೆಗೆ ಬ್ರೇಕ್ ಸಿಗುತ್ತಾ? ದೆಹಲಿಗೆ ಹೋಗಿರೋದು ಯಾಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್? ಸಿಎಂ ಬಡಕ್ಕೆ ಚೆಕ್ಮೇಟ್ ಕೊಡೋದಕ್ಕೆ ಡಿಕೆಶಿ ಯಾವ ತರ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳಿ ಸಹಜವಾಗಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಶತಾಯ ಗತಾಯ ನವೆಂಬರ್ನಲ್ಲಿ ತಾನು ಸಿಎಂ ಆಗಬೇಕು ಅಂತ ದೇವರ ಮೊರೆ ಮತ್ತೆ ಹೈಕಮಾಂಡ್ ಅಂಗಳಕ್ಕೂ ಕೂಡ ಡಿಕೆಶಿ ಲಗ್ಗೆಯನ್ನ ಇಟ್ಟಿದ್ದಾರೆ. 2.5 ವರ್ಷದ ಬಳಿಕ ಪವರ್ ಶೇರಿಂಗ್ ವಿಷಯವಾಗಿ ಈಗ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಸ್ಥಾನದಿಂದ ನವೆಂಬರ್ನಲ್ಲಿ ಕೆಳಗಿಳಿಸುತ್ತಾ? ಈ ಎಲ್ಲ ಚರ್ಚೆಗಳ ಬೆನ್ನಲ್ಲೇ ಮೊನ್ನೆ ಯತೀಂದ್ರ ಒಂದು ಹೇಳಿಕೆ ಕೊಡ್ತಾರೆ, ಸಿಎಂ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಮತ್ತೆ ಹೊಸ ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆನೂ ಕೂಡ ಒಂದಿಷ್ಟು ಗೊಂದಲಗಳು ಆಗ್ತಾ ಇದೆ. ಇನ್ನು ಕ್ಯಾಬಿನೆಟ್ ಪುನಾರಚನೆಯಾದ್ರೆ ಯಾರು ಇನ್ ಯಾರು ಔಟ್ ಆಗ್ತಾರೆ, ಎಲ್ಲಾ ವಿಚಾರಗಳ ಬಗ್ಗೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ದಾರೆ. ಸದ್ಯಕ್ಕಾಗ್ತಿರುವಂತ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದಾಗ ಡೋಂಟ್ ವರಿ ಅಂತ ಹೇಳಿ ಕೆಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅಭಯವನ್ನ ಕೊಟ್ಟಿದ್ದಾರಂತೆ, ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಇವತ್ತು ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದ್ ವೇಳೆ ರಾಹುಲ್ ಗಾಂಧಿ ಭೇಟಿಯಾದ್ರೆ ನೇರವಾಗಿ ಈ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಮಾಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ನವೆಂಬರ್ ಕ್ರಾಂತಿ ಕಾಂಗ್ರೆಸ್ ಅಲ್ಲಿ ಯಾವ ರೂಪದಲ್ಲಿ ಆಗುತ್ತೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ಪವರ್ ಶೇರಿಂಗೇ ಆಗುತ್ತಾ, ಸಂಪುಟ ಪುನಾರಚನೆ ಆಗುತ್ತಾ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ, ಹೀಗೆ ಹಲವು ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ರಾಜ್ಯ ಕಾಂಗ್ರೆಸ್ ಅಲ್ಲಿ ನವೆಂಬರ್ ಕ್ರಾಂತಿ ಆಗೋದು ಪಕ್ಕ, ಆದ್ರೆ ಯಾವ ಸ್ವರೂಪದಲ್ಲಿ ಆಗುತ್ತೆ ಅನ್ನುವಂಥದ್ದು ಈಗಿರುವಂತ ಕುತೂಹಲ. ನಾಯಕರ ಈ ನಡವಳಿಕೆ, ದಿನಕ್ಕೊಂದು ಹೇಳಿಕೆ, ದೆಹಲಿ ಪ್ರಯಾಣ ಏನೆಲ್ಲ ಸಂದೇಶ ಕೊಡ್ತಾ ಇದೆ ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ನವೆಂಬರ್ ಕ್ರಾಂತಿಗೆನೆ ಈಗ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದವರು ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗಬಾರ್ದು, ಮುಖ್ಯಮಂತ್ರಿಗಳು ಮುಂದುವರಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿದರೆ, ಅದಕ್ಕೆ ಪೂರಕವಾಗಿಯೇ ಸಚಿವ ಸತೀಶ್ ಜಾರಕಿಹೊಳಿ ಈಗ ತಾನೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ಸಂದೇಶ ಏನು ಅಂತಂದ್ರೆ, ಎಲ್ಲೊಂದು ಕಡೆ ಸಂಪುಟ ಪುನರಚನೆ ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರ್ತಾರೆ ಅನ್ನೋದು. ಇದ್ರ ನಡುವೆ ಎಲ್ಲೊಂದು ಕಡೆ ಈ ಒಂದು ನಡೆ ಏನಿದೆ, ಮುಖ್ಯಮಂತ್ರಿಗಳ ಬಣ ಮತ್ತೆ ಮುಖ್ಯಮಂತ್ರಿಗಳ ನಡೆದ ಕಾರ್ಯತಂತ್ರ ಏನಿದೆ, ಇದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿದ್ದೆಗಿಡಿಸಿದೆ. ಆ ಕಾರಣಕ್ಕೋಸ್ಕರವಾಗಿ ನವೆಂಬರ್ 20ರ ಬಳಿಕವಾಗಿ ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಅನ್ನೊಂದು ಕನಸನ್ನ ಕಾಣ್ತಾ ಇದ್ರೆ, ಅದಕ್ಕೆ ಪೂರಕವಾಗಿನ ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೆಹಲಿಗೆ ಹೋಗಿರುವಂಥದ್ದು. ದೆಹಲಿಯಲ್ಲಿ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಜೊತೆ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ರಾಜ್ಯದ ಕಾಂಗ್ರೆಸ್ ಬೆಳವಣಿಗೆ ಮತ್ತೆ ಏನು ಗಾಂಧಿ ಭಾರತ್ ಶತಮಾನೋತ್ಸವ ಅಂಗವಾಗಿ 100 ಕಾಂಗ್ರೆಸ್ ಕಚೇರಿಗಳನ್ನು ಸ್ಥಾಪನೆ ಮಾಡುವಂಥದ್ದು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಯೋಜನೆ. ಯಾಕಂದ್ರೆ ಪಕ್ಷ ಸಂಘಟನೆ ಮತ್ತೆ ಪಕ್ಷ ನಿಷ್ಠೆ ಇದ್ದಂಥವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂತಹ ಕಾರ್ಯಕ್ರಮವನ್ನು ಮಾಡಿದ ಸಂದರ್ಭದಲ್ಲಿ ಸಹಜವಾಗಿಯೇ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಮಣೆ ಹಾಕುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಕಾರ್ಯಕ್ರಮಕ್ಕೆ ಎಸಿಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕರೆಸೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡುವಂಥದ್ದು. ಅದ್ರ ಮುಖಾಂತರವಾಗಿ ನವೆಂಬರ್ 20ರ ಬಳಿಕವಾಗಿ ಅಂದ್ರೆ ಸರ್ಕಾರ ಅಧಿಕಾರ ಪೂರ್ಣಗೊಳಿಸಿ ನವೆಂಬರ್ 20ನೇ ತಾರೀಕು 2.5 ವರ್ಷಗಳು ಪೂರೈಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಾತಿನಂತೆ ಅಧಿಕಾರ ಹಸ್ತಾಂತರವನ್ನು ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಅಂತ ಸಂದರ್ಭದಲ್ಲಿ ಮನಸ್ಸನ್ನ ಮಾಡಬೇಕು. ಆ ಒಂದು ಮನಸ್ಸನ್ನ ಮಾಡಿಸುವಂತ ನಿಟ್ಟಿನಲ್ಲಿ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ದೆಹಲಿಯಲ್ಲಿ ವೇಣುಗೋಪಾಲ್ ಅವರ ಜೊತೆ ಭೇಟಿಯನ್ನು ಮಾಡಿ ಇದ್ರ ವಿಚಾರ ಒಂದ್ ಕಡೆ ಚರ್ಚೆ ಆದ್ರೆ, ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಅನ್ನೋ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಕಡಿವಾಣ ಹಾಕಬೇಕು, ಮತ್ತೆ ಇನ್ನು ಮುಂದೆ ಈ ರೀತಿ ಅಂತ ಹೇಳಿಕೆಯನ್ನು ಕೊಡಬಾರ್ದು. ನಾನಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬರ ಹೆಸರು ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಯಾಕಂದ್ರೆ ನನ್ನ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ತಿದ್ದಾರೆ, ಪಕ್ಷಕ್ಕೆ ಇಷ್ಟು ನಿಷ್ಠೆ ಆಗಿದೆ, ಇಂಥ ಸಂದರ್ಭದಲ್ಲಿ ಈ ರೀತಿ ಅಂತ ಹೇಳಿಕೆ ಸರಿಯಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ವೇಣುಗೋಪಾಲ್ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ಕೊಂಡಿದ್ದಾರೆ ಕೂಡ ಹೇಳಲಾಗ್ತಾ ಇದೆ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಭೇಟಿಯನ್ನು ಸಿಕ್ಕಿದ್ರೆ ಅಂತಿಮವಾಗಿ ಅಧಿಕಾರ ಹಸ್ತಾಂತರದ ವಿಚಾರವೂ ಕೂಡ ಒಂದು ರೀತಿ ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇರುವಂತದ್ದು. ಯಾಕಂದ್ರೆ ನವೆಂಬರ್ 20ರ ನಂತರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೆ ಈಗಾಗಲೇ ಒಂದಷ್ಟು ಹಿರಿಯ ಕಾಂಗ್ರೆಸ್ ನಾಯಕರೇ ಈಗಾಗಲೇ ಎಲ್ಲೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ
ಶರಣರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬೆಳಿಗ್ಗೆ ತಾನೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಹೇಳ್ತಾ ಇದ್ರು, ಅಂತಿಮವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಮರ್ಥರು, ಅಂತಿಮವಾಗಿ ಅವ್ರು ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಏನಾದ್ರು ಮಾಡಿದ್ರೆ ಹೈಕಮಾಂಡ್ ನಾಯಕರು, ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಪರಮೇಶ್ವರ್ ಅವರು ಕೂಡ ಒನ್ ಆಫ್ ದಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಈಗಾಗಲೇ ದಲಿತರಲ್ಲಿ ಮುಖ್ಯಮಂತ್ರಿ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಏನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಹೆಸರು ಸೂಚಿಸಿದ್ರೆ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅಂತಹ ನಾಯಕರು ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಆದ್ರೂ ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದಂತ ಸಂದರ್ಭದಲ್ಲಿ ನವೆಂಬರ್ 20ರ ಬಳಿಕವಾಗಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಒಂದು ಕ್ರಾಂತಿಯಿಂದಾಗೇನೆ ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಬಹುಶಃ ನೋಡ್ಬೇಕಾಗತ್ತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಒಂದ್ ಮಾತ್ರ ಸತ್ಯ, ಸಂಪುಟ ಪುನರಚನೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು. ನಾಯಕತ್ವ ಬದಲಾವಣೆ ಆಯಿತು ಅಂತಂದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗತ್ತೆ. ಅಂತಿಮವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು. ಒಂದ್ ವೇಳೆ ಏನಾದರೂ ಅದು ಸಾಧ್ಯವಿಲ್ಲ ಅಂತಂದ್ರೆ ಸಂಪುಟ ಪುನರಚನೆ ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸುವ ನಿಟ್ಟಿನಲ್ಲಿ ಕೂಡ ಮುಂದಾಗುವಂಥದ್ದು. ಇದು ಒಂದು ಕಡೆ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸ ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಈಗ ಎಲ್ಲರ ಚಿತ್ತ ಹರಿಸಿರುವಂಥದ್ದು. ಶರ್ಮಿತಾ, ಕಾದ್ ನೋಡೋಣ ಬೆಳವಣಿಗೆ. ಥ್ಯಾಂಕ್ ಯು ಕೃಷ್ಣ.